ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇಂದು ಈರುಳ್ಳಿಯ ಬೆಲೆ ಎಷ್ಟು ಇದೆ, ಯಾವ ಜಿಲ್ಲೆಯಲ್ಲಿ ಒಂದು ಕ್ವಿಂಟಲ್ಗೆ ಅಂತ ನೋಡ್ಕೊಂಬರೋಣ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದು ನೋಡೋದಾದರೆ ಈರುಳ್ಳಿ ರೇಟು ವಿಜಯಪುರದಲ್ಲಿ ಒಂದು ಕ್ವಿಂಟಲ್ಗೆ 1500 ರೂಪಾಯಿದಿಂದ 2600 ರೂಪಾಯಿ, 1500ದಿಂದ 2600 ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಒಂದು ಕ್ವಿಂಟಲ್ಗೆ ಹೊಂದಿದೆ ವಿಜಯಪುರದಲ್ಲಿ. ಹಾಗೆ ಪುಣೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡುವುದಾದರೆ 1000ದಿಂದ 2600 ರೂಪಾಯಿ, 1000ದಿಂದ 2600 ರೂಪಾಯಿವರೆಗೆ ಪುಣೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಈರುಳ್ಳಿಯ ಬೆಲೆ ನೋಡುವುದಾದರೆ 2000ದಿಂದ 3000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಚಿಕ್ಕಬಳ್ಳಾಪುರದಲ್ಲಿ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಬಾದಾಮಿಯಲ್ಲಿ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ 1000 ರೂಪಾಯಿದಿಂದ 3000 ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ಬಾಗಲಕೋಟೆಯಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ 1400 ರೂಪಾಯಿದಿಂದ 3000, 1400ದಿಂದ 3000 ರೂಪಾಯಿವರೆಗೆ ಬಾಗಲಕೋಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು, ಹಾಗೆ ಹುಬ್ಬಳ್ಳಿಯಲ್ಲಿ 1400ದಿಂದ 2900 ರೂಪಾಯಿ, 1400ದಿಂದ 2900 ರೂಪಾಯಿವರೆಗೆ ಹುಬ್ಬಳ್ಳಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು, ಹಾಗೆ ಮೈಸೂರದಲ್ಲಿ 2000 ರೂಪಾಯಿದಿಂದ 2800 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಮೈಸೂರದಲ್ಲಿ ಹೊಂದಿದೆ. ಹಾಗೆ ರಾಯಚೂರದಲ್ಲಿ ನೋಡೋದಾದರೆ 1000 ರೂಪಾಯಿದಿಂದ 2800 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ರಾಯಚೂರದಲ್ಲಿ ಹೊಂದಿದ್ದು, ಇದು ಇಂದಿನ ಈರುಳ್ಳಿಯ ಮಾಹಿತಿ ಆಗಿದೆ. ನೋಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕ ಬಂಧುಗಳೇ.